ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು ನಮಗೆ ಯಾರಾದರೂ ಅಕೌಂಟ್ಗೆ ಅಮೌಂಟ್ ಹಾಕಿದರೆ ಅದನ್ನು ನಾವು ಯಾರು ಹಾಕಿದ್ದಾರೆ ಅಂತ ಚೆಕ್ ಮಾಡಬೇಕಾ ಬೇಡವಾ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತಾ ಅಂತ ಕೊನೆಯವರೆಗೂ ನೋಡಿ. ಯಾಕಂದರೆ ಇದು ನನಗೆ ಆಗಿರೋ ಅನುಭವ, ಹಾಗೆ ನಮ್ಮ ಸ್ನೇಹಿತರಿಗೂ ಆಗಿರೋ ಅನುಭವ. ಸೊ ಇದೊಂದು ಹೊಸ ಸ್ಕೀಮ್ ಅಂತಲೇ ಹೇಳ್ಬೋದು. ಏನು ಫ್ರಾಡ್ ಇದೆಲ್ಲ, ಈ ಫ್ರಾಡ್ ಮಾಡೋರೆಲ್ಲರೂ ಇದೊಂದು ಅಂದರೆ ನಮ್ಮ ಖಾತೆಗೆ ಅಮೌಂಟ್ ಹಾಕಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಯಾರಾದರೂ ಅನ್ನೋನ್ ಪರ್ಸನ್ ನಮ್ಮ ಅಕೌಂಟಿಗೆ ಅಮೌಂಟ್ ಹಾಕಿದ್ರು ಅಂತ ಹೇಳಿದರೆ, ಸೊ ನೀವು ಕೂಡಲೇ ಓಪನ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಝೀರೋ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಅಮೌಂಟ್ ಬಂದರೆ ನೀವು ಹೋಗ್ಬಿಟ್ಟು ಯಾವುದು ಅಂತ ನಮ್ಮದು ಪಿನ್ ಎಲ್ಲ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ನೋಡ್ತೀವಲ್ಲ, ಆ ಥರ ನೋಡೋದು ತಪ್ಪು. ದಯಮಾಡಿ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಅವರು ಫಸ್ಟು ನಮ್ಮ ಖಾತೆಗೆ ಅಮೌಂಟ್ ಹಾಕ್ತಾರೆ. 1,000 ಇರ್ಬೋದು, 2,000 ಇರ್ಬೋದು, ಆ ಥರ ಅಮೌಂಟ್ ಹಾಕ್ತಾರೆ. ಅಮೌಂಟ್ ಹಾಕಿದಾಗ ನಾವು ಫೋನ್ಪೇ ಎಲ್ಲ ಚೆಕ್ ಮಾಡ್ಕೊತೀವಿ ಯಾರು ಅಂತ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅವರು ನೆಫ್ಟ್ ಮಾಡಿರ್ತಾರೆ. ಓಕೆ, ಇದು ಯಾವುದು ಈ ಥರ ಬಂದಿದೆ ಅಂತ ನಾವು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಏನಿರುತ್ತೆ, SBI ಇದ್ದಿದ್ರೆ ಯೋನೋ ಇರುತ್ತೆ, ಇಲ್ಲ ಕೆನರಾ ಬ್ಯಾಂಕ್ ಇದ್ದಿದ್ರೆ ಕ್ಯಾಂಡಿ ಇರುತ್ತೆ. ಈ ಥರ ಏನು ಬ್ಯಾಂಕ್ಗಳ ವೆಬ್ಸೈಟ್ ಆ್ಯಪ್ ಇರುತ್ತಲ್ಲ, ಸೊ ಅದಕ್ಕೆ ಹೋಗ್ಬಿಟ್ಟು ನಾವು ಟ್ರಾನ್ಸಾಕ್ಷನ್ನಲ್ಲಿ ಸ್ಟೇಟಸ್ ಎಲ್ಲ ಚೆಕ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ನಮ್ಮ ಪಿನ್ನು ಮತ್ತು ಪಾಸ್ವರ್ಡ್ ಎಲ್ಲ ಹಾಕಿ ಲಾಗಿನ್ ಮಾಡ್ತೀವಿ. ಸೊ ಆಗ ಅವ್ರು ಯಾಕೆ ಹಾಕಿರ್ತಾರೆ ಅಂದರೆ ಅಮೌಂಟ್ ಹಾಕ್ಬಿಟ್ಟು ನಮಗೆ ಅವ್ರದ್ದು ಒಂದು ಸಿಸ್ಟಮಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಅವರು ವಿಡ್ರಾಲ್ ರಿಕ್ವೆಸ್ಟ್ ಕೊಟ್ಟಿರ್ತಾರೆ. ನಾವೇನಾದರೂ ಅವ್ರು ಅಮೌಂಟ್ ಹಾಕ್ಬೇಕಾದ್ರೆ ಚೆಕ್ ಮಾಡ್ಬೇಕಾದ್ರೆ ನಮ್ಮದು ಪಾಸ್ವರ್ಡು ಪಿನ್ ಹಾಕ್ಬಿಟ್ರೆ ನಮ್ಮ ಬ್ಯಾಂಕಲ್ಲಿ ಇರೋದೆಲ್ಲ ಅಮೌಂಟು ಖಾಲಿ ಆಗುತ್ತೆ. ಸೊ ಅದಕ್ಕೆ ನೀವೆಲ್ಲ ಹುಷಾರಾಗಿರಬೇಕಾಗತ್ತೆ. ನೀವೇನಾದರೂ ಬಂದಾದ ತಕ್ಷಣ ಏನಾದರೂ ಅಮೌಂಟ್ ಚೆಕ್ ಮಾಡಿದರೆ, ಸೊ ಈ ಪ್ರಾಬ್ಲಮ್ ನಿಮಗೆ ತಪ್ಪಿದ್ದಲ್ಲ. ನಿಮ್ಮ ಬ್ಯಾಲೆನ್ಸ್ ಏನಿದೆ ಅಕೌಂಟಲ್ಲಿ ಅದು ಝೀರೋ ಆಗುತ್ತೆ. 5 ನಿಮಿಷ ಸಾಕೋದಕ್ಕೆ. ಯಾಕಂದರೆ ಅವರು ಎಲ್ಲೋ ಇದ್ಕೊಂಡು ನಮ್ಮ ಬ್ಯಾಂಕ್ ಖಾತೆನ ಸಂಪೂರ್ಣವಾಗಿ ಖಾಲಿ ಮಾಡಿ ಹ್ಯಾಕ್ ಮಾಡಿರ್ತಾರೆ. ಸೊ ಇದು ಎಲ್ಲರಿಗೂ ಗೊತ್ತಿದ್ದರೆ ಇಮಿಡಿಯೇಟಾಗಿ ಯಾವ್ದಾದ್ರು ಅಮೌಂಟ್ ಬಂದರೆ ತಕ್ಷಣ ಚೆಕ್ ಮಾಡಬೇಡಿ. ಒಂದು 30 ಮಿನಿಟ್ಸ್ ಇಲ್ಲ 1 ಅವರ್ ಬಿಟ್ಟು ಚೆಕ್ ಮಾಡಿ. ಯಾಕಂದರೆ ಅಷ್ಟೊತ್ತಿಗೆ ಅದು ಮುಗಿದೋಗಿರುತ್ತೆ. ಟೈಮು ಔಟ್ ಆಗಿರುತ್ತೆ. ಅಲ್ಲಿವರೆಗೂ ಯಾವುದೇ ಥರದ್ದು ಅದಾದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ಇಲ್ಲ ಒಂದು 20 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸೊ ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಯಾವುದಾದ್ರೂ ಅನ್ನೋನ್ ನಂಬರಿಂದ ಬಂದರೆ ನೀವು ಅದನ್ನು ರಿಪೋರ್ಟ್ ಮಾಡಿ ಬ್ಯಾಂಕಿಗೆ. ನೀವು ಯಾವುದೇ ಥರದ್ದು ಆ್ಯಕ್ಷನ್ ತೊಗೋಬೇಡಿ, ರಿಪೋರ್ಟ್ ಮಾಡಿ. ಯಾಕಂದರೆ ಸುಮಾರು ಕೇಸ್ಗಳೆಲ್ಲ ಆಗ್ತಾಯಿದ್ದಾವೆ ಈ ಥರ. ಇವರು ಯಾವ ಥರ ಅಂದರೆ ಒಂದು 4-5 ಜನಕ್ಕೆ ಮಾಡಿದರೆ ಅದರಲ್ಲಿ ಒಂದು 4 ಜನದಿಂದ ಆದರೂ ದುಡ್ಡು ಕಿತ್ಕೊಂಡಿರ್ತಾರೆ. ಎಷ್ಟು ಪರ್ಸ್ನಲ್ಲಾಗಿ ಟಾರ್ಚರ್ ಕೊಡ್ತಾರೆ ಅಂದರೆ ಅಮೌಂಟ್ ಹಾಕೋದೇನೋ ಹಾಕ್ಬಿಡ್ತಾರೆ, ಆಮೇಲೆ ಅದನ್ನು ಕಿತ್ಕೊಳ್ಳೋದು ಹಾಕಿದ್ದು 1 ಪಟ್ಟಾದರೆ ನಮ್ಮ ಕಡೆ 100 ಪಟ್ಟು ಅಮೌಂಟ್ ಕಿತ್ಕೊತಾರೆ. ಸೊ ಆದ ಕಾರಣ ಇದು ಆ್ಯಪ್ಸ್ ಏನಿದಾವಲ್ಲ ಲೋನಲ್ಲಿ, ಎಂಥದ್ದೇ ಜೀವ ಹೋಗೋದು ಪರಿಸ್ಥಿತಿ ಬಂದರೂ ಈ ಆ್ಯಪ್ ಲೋನ್ ತೊಗೊಳಕ್ಕೆ ಹೋಗಬೇಡಿ. ಇದರಿಂದ ಸುಮಾರು ಜನಕ್ಕೆ ಮೋಸ ಆಗಿದೆ. ಅವರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಗಂಡ್ಮಕ್ಳಾದರೆ ಹೆಂಗೋ ಹೋಗಲಿ ಬಿಡಿ ಅಂತಾರೆ. ಬಟ್ ಹೆಣ್ಮಕ್ಳು ಈ ಥರ ಮ್ಯಾಟ್ರ್ ಇದೆ ಅಂತ ಭಯ ಪಟ್ಕೊಂಡು ಅವ್ರು ಕೇಳಿದಾಗೆಲ್ಲ ದುಡ್ಡು ಹಾಕ್ತಾ ಹೋಗ್ತಾರೆ. ಸೊ ಒನ್ ಟೈಮ್ ಏನಾದರೂ ನಮ್ಮ ಅಕೌಂಟಿಂದ ₹1 ಹೋಯಿತು ಅಂದರೆ ಮುಗೀತು, ಲೈಫ್ ಟೈಮ್ ಮತ್ತೆ ಅಮೌಂಟ್ ಹಾಕಿ ಅಂತ ಕೇಳ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೂ ದಯಮಾಡಿ ಆ್ಯಪ್ ಲೋನ್ ಅಥವಾ ನಿಮ್ಗೆ ಯಾವುದಾದ್ರೂ ಬ್ಯಾಂಕಿಗೆ ಅಮೌಂಟ್ ಬಂದರೆ ತಕ್ಷಣ ನೋಡಬೇಡಿ.